ಫ್ರೆಂಡ್ಸ್, ಆಲ್ ಇಂಡಿಯಾ ಕನ್ನಡಗೆ ಸ್ವಾಗತ. ಸ್ನೇಹಿತರೆ, ರಷ್ಯಾ ಹಾಗೆ ಯುಕ್ರೇನ್ ನಡುವೆ ನಡೀತಾ ಇರುವಂತಹ ಸಂಘರ್ಷ ಕೊನೆಗೊಳ್ಳುವಂತಹ ಯಾವುದೇ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಸುಮಾರು 1,000 ದಿನಗಳ ಧಾವಿಸ್ತಾ ಇರುವಂತಹ ಈ ಯುದ್ಧ ನಿಲ್ಬೇಕು ಅಂತ ಹೇಳಿ ಇಡೀ ಪ್ರಪಂಚವೇ ಬಯಸ್ತಾ ಇದೆ. ಈ ಹಿಂದೆ ನರೇಂದ್ರ ಮೋದಿಯವರು ಶಾಂತಿ ದೂತನಾಗಿ ಹೋಗಿ ಎರಡೂ ದೇಶಗಳಿಗೆ, ರಷ್ಯಾ ಹಾಗೆ ಯುಕ್ರೇನ್ ಎರಡೂ ದೇಶಗಳಿಗೆ ಹೋಗಿ ಯುದ್ಧವನ್ನು ನಿಲ್ಲಿಸೋದ್ರಿಂದಲೇ ಶಾಂತಿ ಸಾಧ್ಯ, ಯುದ್ಧದಿಂದ ಏನೂ ಲಾಭವಿಲ್ಲ, ಈಗಿನ ಕಾಲದಲ್ಲಿ ಯುದ್ಧ ಮಾಡೋದು ಅಂತ ಹೇಳಿದ್ರೆ ಅದು ಮುಟ್ಟಾಳರು ಮಾಡುವಂತಹ ಕೆಲಸ, ಯುದ್ಧವನ್ನು ಮಾಡಬೇಡಿ ಅಂತ ಹೇಳಿ ಕೇಳ್ಕೊಳ್ತು. ಆದರೆ ನರೇಂದ್ರ ಮೋದಿಯ ಮಾತಿಗೂ ಕೂಡ ಎರಡೂ ದೇಶಗಳು ಸೊಪ್ಪು ಹಾಕಲಿಲ್ಲ. ಅಲ್ಲಿಗೆ ಹೋಗಿ ಬಂದ ಕೆಲವೇ ದಿನಗಳಲ್ಲಿ ಅತ್ಯಂತ ಘೋರವಾದ ಸಂಘರ್ಷ ಪ್ರಾರಂಭವಾಯಿತು. ಇನ್ನು ಅಮೆರಿಕದ ಅಧ್ಯಕ್ಷನಾಗಿ ಆಯ್ಕೆಯಾಗಿರುವಂತಹ ಡೊನಾಲ್ಡ್ ಟ್ರಂಪ್ ಕೂಡ ಏನು ಹೇಳಿದ್ರು ಅಂತ ಅಂದರೆ, ನಾನು ಗೆದ್ದ ನಂತರ ಈ ಯುದ್ಧವನ್ನು ನಿಲ್ಲಿಸ್ತೀನಿ ಅಂತ. ಅದರಂತೆಯೇ ಎರಡೂ ದೇಶಗಳಿಗೆ ಕರೆ ಮಾಡಿ ಮಾತನಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಆದರೆ ಅದಕ್ಕೆ ಕೂಡ ಯಾವುದೇ ರೀತಿಯಾದಂತಹ ಒಂದು ಏನು ಹೇಳ್ತಾರೆ ಮಾತನ್ನು ಕೇಳಿದಂತೆ ಕಾಣಿಸ್ತಾ ಇಲ್ಲ. ಹಾಗೆ ಅದಕ್ಕೂ ಕೂಡ ಸೊಪ್ಪು ಹಾಕಲಿಲ್ಲ. ಆದರೆ ಈಗ ಅಮೇರಿಕದ ಅಧ್ಯಕ್ಷನೇ, ಮಾಜಿಯಾಗುವಂತಹ ಅಮೇರಿಕದ ಅಧ್ಯಕ್ಷ ಜೋ ಬೈಡನ್ ಒಂದು ರೀತಿಯಲ್ಲಿ ಶಾಕ್ ಅನ್ನು ಕೊಟ್ಟು ತನ್ನ ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಯುವಂತಹ ಸಾಧ್ಯತೆ ಇದೆ. ಏನು ಅಂತಂದ್ರೆ, ಇದೀಗ ರಷ್ಯಾ ಹಾಗೆ ಯುಕ್ರೇನ್ ವಾರ್ಗೆ ಉತ್ತರ ಕೊರಿಯಾ ಎಂಟ್ರಿ ಕೊಡುವಂತಹ ಲಕ್ಷಣಗಳು ಕಾಣಿಸ್ತಾ ಇದೆ. ಒಂದು ರೀತಿಯಲ್ಲಿ ಡೊನಾಲ್ಡ್ ಟ್ರಂಪ್ಗೆ ಶಾಕ್ ಕೊಡ್ತಾ ಇದ್ದಾರೆ ಜೋ ಬೈಡನ್. ಅಷ್ಟಕ್ಕೂ ಏನಾಯ್ತು ನೋಡೋಣ. ಸ್ನೇಹಿತರೆ, ಆಗಲೇ ಹೇಳಿದಂತೆ ರಷ್ಯಾ ಹಾಗೂ ಯುಕ್ರೇನ್ ನಡುವೆ ಯುದ್ಧದ ಕಾರ್ಮೋಡ ಕಡಿಮೆ ಆಗ್ತಾ ಇಲ್ಲ. ಕೊನೆಯ ಕ್ಷಣದಲ್ಲೂ ಕೂಡ ರಷ್ಯಾ ಮೇಲೆ ದಾಳಿ ನಡೆಸೋದಕ್ಕೆ ಅಮೆರಿಕದ ಹಂಗಾಮಿ ಅಧ್ಯಕ್ಷ ಜೋ ಬೈಡನ್ ಯುಕ್ರೇನ್ಗೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಅಮೆರಿಕದ ನೂತನ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಅಧಿಕಾರಕ್ಕೆ ಏರ್ತಾ ಇದ್ದಂತೆಯೇ ವಿಶ್ವದಲ್ಲಿ ಯುದ್ಧಗಳು ನಿಲ್ಲಲಿವೆ ಅಂತ ಹೇಳಲಾಗಿತ್ತು. ಆದರೆ ಅಮೆರಿಕದಲ್ಲಿ ಇನ್ನೂ ಕೂಡ ಅಧಿಕಾರ ಹಸ್ತಾಂತರ ಪ್ರಕ್ರಿಯೆ ಪೂರ್ಣಗೊಂಡಿಲ್ಲ. ಈ ನಡುವೆ ಹಂಗಾಮಿ ಅಧ್ಯಕ್ಷ ಜೋ ಬೈಡನ್ ಅವರ ನಿರ್ಧಾರಕ್ಕೆ ವ್ಯಾಪಕ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಜೋ ಬೈಡನ್ ಅವರು ಅಮೆರಿಕದ ದೀರ್ಘ ಶ್ರೇಣಿಯ ಹಾಗೂ ಬಲಿಷ್ಠ ಕ್ಷಿಪಣಿಗಳನ್ನು ಬಳಸಲಿಕ್ಕೆ ಹೇಳಿದ್ದಾರೆ ಅಂತ ವರದಿಯಾಗಿದೆ. ಈ ಸಂಬಂಧ ರಷ್ಯಾದ ಮಿಲಿಟರಿ ಕೇಂದ್ರಗಳನ್ನು ಗುರಿಯಾಗಿಸಿಕೊಂಡು ದಾಳಿ ಮಾಡುವಂತೆ ಯುಕ್ರೇನ್ಗೆ ಸೂಚಿಸಿದ್ದಾರೆ ಅಂತ ಅಮೆರಿಕದ ಅಧಿಕಾರಿಗಳೇ ಸುದ್ದಿ ಸಂಸ್ಥೆಗಳಿಗೆ ಮಾಹಿತಿಯನ್ನು ನೀಡಿದ್ದಾರೆ. ಇವಾಗ ಅಧಿಕೃತ ಒಪ್ಪಿಗೆಯನ್ನು ಸೂಚಿಸಿದ್ದಾರೆ ಅಂತ ವರದಿಯಾಗಿದೆ. ಇದು ಯುಕ್ರೇನ್ನ ರಾಜಧಾನಿ ಕಿಯಾವ್ ಬಹುಕಾಲದ ಬೇಡಿಕೆಯಾಗಿತ್ತು ಅಂತ ಹೇಳಲಾಗಿದೆ. ಆದರೆ ಈ ಬಗ್ಗೆ ಅಮೆರಿಕದ ವೈಟ್ ಹೌಸ್ನಿಂದ ಇನ್ನಷ್ಟೇ ಅಧಿಕೃತ ಮಾಹಿತಿ ಪ್ರಕಟವಾಗಬೇಕಾಗಿದೆ. ಇನ್ನು ಯುಕ್ರೇನ್ನ ಅಧ್ಯಕ್ಷ ವೊಲೋಡಿಮಿರ್ ಝೆಲೆನ್ಸ್ಕಿ ಅವರು ರಷ್ಯಾದ ಮಿಲಿಟರಿ ಭಾಗವನ್ನು ಗುರಿಯಾಗಿಸಿಕೊಂಡು ದಾಳಿ ಮಾಡೋದಕ್ಕೆ ಪ್ರಬಲ ಮಿಸೈಲ್ಗಳನ್ನು ಬಳಸೋದಕ್ಕೆ ಅನುಮತಿಯನ್ನು ನೀಡುವಂತೆ ಮನವಿ ಮಾಡ್ತಲೇ ಇದ್ರು. ಇದೀಗ ಕೊನೆಯ ಹಂತದಲ್ಲಿ ಜೋ ಬೈಡನ್ ಅವರು ಈ ಮಿಸೈಲ್ಗಳ ದಾಳಿಗೆ ಅನುಮತಿಯನ್ನು ಸೂಚಿಸಿದ್ದಾರೆ. ಆದರೆ ಅಧಿಕಾರ ಸ್ವೀಕರಿಸುವ ಹಂತದಲ್ಲಿ ಇರುವಂತಹ ಡೊನಾಲ್ಡ್ ಟ್ರಂಪ್ಗೆ ಇದು ಹೊಸ ಸವಾಲನ್ನು ತಂದೊಡ್ಡಿದೆ. ಚುನಾವಣೆಯ ಸಂದರ್ಭದಲ್ಲಿ ಅವರು ರಷ್ಯಾ ಹಾಗೂ ಯುಕ್ರೇನ್ ಯುದ್ಧವನ್ನು ನಿಲ್ಲಿಸೋದಾಗಿ ಹೇಳಿದ್ರು. ಆದರೆ ಅವರ ಲೆಕ್ಕಾಚಾರಗಳು ಈಗ ತಲೆಗೆಳಗಾಗ್ತಾ ಇದ್ದು ಆತಂಕ ಸೃಷ್ಟಿ ಮಾಡಿದೆ. ಇನ್ನು ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಅವರು ಯುಕ್ರೇನ್ಗೆ ನ್ಯಾಟೋದೊಂದಿಗೆ ಸೇರೋದು ಅಂದರೆ ನ್ಯಾಟೋ ಸದಸ್ಯತ್ವ ವಿರೋಧಿಸಿದ್ರು. ಇದೇ ಯುದ್ಧಕ್ಕೆ ಮುಖ್ಯ ಕಾರಣವಾಗಿತ್ತು. ಅಲ್ಲದೆ ಮುಂದುವರಿದು ಯುಕ್ರೇನ್ಗೆ ಅಮೆರಿಕದಿಂದ ಹೆಚ್ಚಿನ ಮಿಲಿಟರಿ ಸಹಾಯ ಸಿಗಲಿಕ್ಕೆ ಶುರುವಾಗಿದ್ದು ರಷ್ಯಾವನ್ನ ಕೆರಳಿಸಿತ್ತು. ಇನ್ನು ಅಮೆರಿಕದ ಈ ದಿಢೀರ್ ನಿರ್ಧಾರಕ್ಕೆ ರಷ್ಯಾ ಹಾಗೂ ಉತ್ತರ ಕೊರಿಯಾ ದೇಶಗಳು ಒಂದಾಗ್ತಾ ಇರೋದೇ ಕಾರಣ ಅಂತ ವಿಶ್ಲೇಷಿಸಲಾಗ್ತಾ ಇದೆ. ಇನ್ನು ಉತ್ತರ ಕೊರಿಯಾದ ಮಿಲಿಟರಿ ಪಡೆಗಳು ರಷ್ಯಾವನ್ನ ಪ್ರವೇಶಿಸಿದ್ದು ರಷ್ಯಾಗೆ ಬೆಂಬಲ ಸೂಚಿಸ್ತಾ ಇರೋದು ರಷ್ಯಾವನ್ನ ಕೆಣಕಿದಂತಾಗಿದೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಜೋ ಬೈಡನ್ ಅವರು ನಿರ್ಗಮನದ ಹಂತದಲ್ಲಿದ್ದಾರೆ. ಆದರೆ ಈ ಹಂತದಲ್ಲಿ ರಷ್ಯಾ ಕ್ಷಿಪಣಿ ದಾಳಿಯನ್ನ ತೀವ್ರಗೊಳಿಸಿದೆ. ಅಲ್ಲದೆ ಇದೀಗ ರಷ್ಯಾಗೆ ಉತ್ತರ ಕೊರಿಯಾದ ಮಿಲಿಟರಿ ಆಗಮಿಸಿದೆ. ಗುಪ್ತಚರ ವರದಿಗಳ ಪ್ರಕಾರ ಉತ್ತರ ಕೊರಿಯಾದ 10,000 ಸೈನಿಕರು ರಷ್ಯಾದಲ್ಲಿ ಬೀಡು ಬಿಟ್ಟಿದ್ದಾರೆ ಅಂತ ವರದಿಯಾಗಿದೆ. ಇನ್ನು ಒಂದೇ ದಿನದಲ್ಲಿ ಯುದ್ಧ ನಿಲ್ಲಿಸೋದಾಗಿ ಡೊನಾಲ್ಡ್ ಟ್ರಂಪ್ ಅವರು ಹೇಳಿದರು. ನಾನು ಅಧಿಕಾರಕ್ಕೆ ಬಂದರೆ ಒಂದೇ ದಿನದಲ್ಲಿ ರಷ್ಯಾ ಹಾಗೂ ಯುಕ್ರೇನ್ ಯುದ್ಧವನ್ನು ನಿಲ್ಲಿಸ್ತೇನೆ ಅಂತ ಅಂದಿದ್ರು. ಆದರೆ ಇದೀಗ ರಷ್ಯಾ ಹಾಗೂ ಯುಕ್ರೇನ್ ನಡುವಿನ ಯುದ್ಧ ಹಿಂದೆಂದಿಗಿಂತಲೂ ತೀಕ್ಷ್ಣವಾಗ್ತಾ ಇದೆ. ಹೀಗಾಗಿ ಮುಂದಿನ ದಿನಗಳಲ್ಲಿ ಈ ಸ್ಥಿತಿಯನ್ನ ನೂತನ ಅಮೆರಿಕದ ಅಧ್ಯಕ್ಷ ಜೋ ಬೈಡನ್ ಅವರು ಹೇಗೆ ನಿಭಾಯಿಸ್ತಾರೆ ಅನ್ನುವಂತಹ ಕುತೂಹಲ ಇದೀಗ ಎದುರಾಗ್ತಾ ಇದೆ. ಸ್ನೇಹಿತರೆ, ಇನ್ನು ಈ ಒಂದು ಘಟನೆ ಇದೆಯಲ್ವಾ, ಈಗ ಏನು ಜೋ ಬೈಡನ್ ಅವರು ಹೇಳಿರುವಂಥದ್ದು, ಇದು 3ನೇ ಮಹಾಯುದ್ಧಕ್ಕೆ ಕಾರಣವಾಗ್ತದೆ ಅಂತಲೂ ಹೇಳಲಾಗ್ತಾ ಇದೆ. ಇನ್ನು ಏನಾದರೂ 3 ಅಸ್ತ್ರಗಳು ಬಳಕೆ ಆಯಿತು ಅಂತ ಅಂದರೆ ಇದು ಇಡೀ ಪ್ರಪಂಚಕ್ಕೆ ಒಂದು ವಿನಾಶದ ಸಂಕೇತ, ಜೊತೆಗೆ ಟ್ರಂಪ್ಗೆ ತಲೆನೋವು ಅಂತಲೂ ಹೇಳಲಾಗ್ತಾ ಇದೆ. ಹೌದು,
ಯುಎಸ್ ಅಧ್ಯಕ್ಷೀಯ ಚುನಾವಣೆಯಲ್ಲಿ ಡೊನಾಲ್ಡ್ ಟ್ರಂಪ್ ಜಯ ಗಳಿಸ್ತಾ ಇದ್ದಂತೆ ಜಾಗತಿಕ ಭೌಗೋಳಿಕ ರಾಜಕೀಯದ ಮೇಲೆ ದೊಡ್ಡ ಪರಿಣಾಮ ಬೀರುವಂತಹ ಸಾಧ್ಯತೆ ಎದ್ದು ಕಾಣ್ತಾ ಇದೆ. ಟ್ರಂಪ್ ಗೆಲುವಿನಿಂದಾಗಿ ಚುನಾಯಿತ ರಿಪಬ್ಲಿಕನ್ ಅಧ್ಯಕ್ಷರು ಯುಕ್ರೇನ್ಗೆ ಅಮೆರಿಕ ನೀಡ್ತಾ ಇರುವ ನೆರವಿಗೆ ವಿರುದ್ಧವಾಗಿರೋದ್ರಿಂದ ಭವಿಷ್ಯದಲ್ಲಿ ರಷ್ಯಾ ಯುಕ್ರೇನ್ ಯುದ್ಧವನ್ನು ನಿಲ್ಲಿಸಲಿಕ್ಕೆ ಇದುವೇ ಸಹಾಯ ಮಾಡುತ್ತೆ, ಇದೇ ಪಾಯಿಂಟ್ ಮೇನ್ ರೀಸನ್ ಆಗುತ್ತೆ ಅಂತ ಅಂದ್ಕೊಂಡಿದ್ವಿ. ಆದರೆ ಜೊತೆಗೆ ಯುದ್ಧವನ್ನು ನಿಲ್ಲಿಸಲಿಕ್ಕೆ ಅವರ ತಂಡ ರಷ್ಯಾದ ನಾಯಕತ್ವದೊಂದಿಗೆ ಸಂಪರ್ಕದಲ್ಲಿದೆ. ಆದರೆ ಅಷ್ಟರಲ್ಲಿ ದೊಡ್ಡ ಆಟವೇ ನಡೆದು ಹೋಗಿದೆ. ರಷ್ಯಾದ ಮೇಲೆ ಮಾರಕ ಶಸ್ತ್ರಾಸ್ತ್ರಗಳನ್ನು ಬಳಸಲಿಕ್ಕೆ ಅಧ್ಯಕ್ಷ ಜೋ ಬೈಡನ್ ಯುಕ್ರೇನ್ಗೆ ಅನುಮತಿಯನ್ನು ನೀಡಿದ್ದಾರೆ. ಕಳೆದ ರಾತ್ರಿ ಅವರು ಯುಕ್ರೇನ್ಗೆ ಮಾರಣಾಂತಿಕ ಕ್ಷಿಪಣಿಯನ್ನು ಬಳಸಲಿಕ್ಕೆ ಅನುಮತಿಯನ್ನು ನೀಡಿದ್ರು. ಅದು ರಷ್ಯಾಗೆ ತುಂಬ ದೊಡ್ಡ ಪೆಟ್ಟನ್ನು ಕೊಡುವಂತಹ ಸಾಧ್ಯತೆ ಇದೆ. ಈ ಹಿಂದೆ HIMARS ಅಬ್ರಾಮ್ಸ್ ಟ್ಯಾಂಕ್ಗಳು ಮತ್ತು F-16 ಕ್ಷಿಪಣಿಗಳಂತಹ ಮಾರಣಾಂತಿಕ ಶಸ್ತ್ರಾಸ್ತ್ರಗಳ ಬಳಕೆಗೆ ಅನುಮೋದಿಸಿದೆ. ಈ ಶಸ್ತ್ರಾಸ್ತ್ರಗಳ ಬಳಕೆಗೆ ಅನುಮೋದನೆ ಅಂತ ಅಂದರೆ ಈಗ ರಷ್ಯಾ ಹಾಗೆ ಯುಕ್ರೇನ್ ಯುದ್ಧ ತೀವ್ರಗೊಳ್ಳುತ್ತೆ, ಇನ್ನು ಉಗ್ರ ಸ್ವರೂಪವನ್ನು ಪಡೆದುಕೊಳ್ಳುತ್ತೆ. ಇವೆಲ್ಲವೂ ಅತ್ಯಂತ ಅಪಾಯಕಾರಿ ಆಯುಧಗಳು. F-16 ಅತ್ಯಂತ ಆಧುನಿಕ ಯುದ್ಧ ವಿಮಾನವಾಗಿದೆ. ಈ ಅಸ್ತ್ರಗಳ ಬಳಕೆಗೆ ಇದೀಗ ಯುಕ್ರೇನ್ ಬೈಡನ್ ಆಡಳಿತದಿಂದ ಅನುಮೋದನೆಯನ್ನು ಪಡೆದಿದೆ ಎಂಬ ಪ್ರಶ್ನೆಯು ಇಲ್ಲಿ ಉದ್ಭವಿಸುತ್ತದೆ. ಆದರೆ ಅನುಮೋದನೆ ನೀಡುವ ಹೊತ್ತಿಗೆ ಅದು ತುಂಬ ತಡವಾಗಿತ್ತು. ಈಗ ಅಮೆರಿಕನ್ ಆರ್ಮಿ ಟ್ಯಾಕ್ಟಿಕಲ್ ಮಿಸೈಲ್ ಸಿಸ್ಟಮ್ ATACMSಗೆ ಅನುಮೋದನೆಯ ಸಮಯದ ಬಗ್ಗೆಯೂ ಪ್ರಶ್ನೆಗಳನ್ನು ಎತ್ತಲಾಗ್ತಾ ಇದೆ. ಅಷ್ಟಕ್ಕೂ ಬೈಡನ್ ಆಡಳಿತವು ಈ ಸಮಯದಲ್ಲಿ ಅದನ್ನು ಯಾಕೆ ಅನುಮೋದಿಸಿತು ಎಂಬ ಪ್ರಶ್ನೆ ಹೆಚ್ಚು ಕಾಡತೊಡಗ್ತದೆ. ಇನ್ನು ಸ್ನೇಹಿತರೆ, ಇದು ಯುಕ್ರೇನ್ಗೆ ಲಾಭವಾಗಿ ಪರಿಣಮಿಸುತ್ತಾ ಅನ್ನೋದನ್ನು ನೋಡೋದಾದರೆ ಸ್ನೇಹಿತರೆ, ಯುಕ್ರೇನ್ಗೆ ಈ ATACMS ಕ್ಷಿಪಣಿ ಇದೆಯಲ್ಲ, ಇದರ ಒಂದು ಪೂರೈಕೆ ತುಂಬ ದೊಡ್ಡ ಮಟ್ಟದಲ್ಲಾಗಲ್ಲ, ಸೀಮಿತವಾಗಿರುತ್ತೆ. ಅಲ್ಲದೆ ಇದರ ಗರಿಷ್ಠ ವ್ಯಾಪ್ತಿ ಕೇವಲ 100 ಕಿಲೋಮೀಟರ್. ಇಂತಹ ಪರಿಸ್ಥಿತಿಯಲ್ಲಿ ರಾತ್ರೋರಾತ್ರಿ ಯುದ್ಧದಲ್ಲಿ ಏನೋ ದೊಡ್ಡ ಬದಲಾವಣೆ ಆಗುತ್ತೆ, ಏನೇನೋ ಆಗುತ್ತೆ ಅನ್ನುವಂಥದ್ದು ಸುಳ್ಳು ಅಂತ ಹೇಳಲಾಗ್ತಾ ಇದೆ. ದೊಡ್ಡ ಬದಲಾವಣೆ ಏನೂ ಆಗೋದಿಲ್ಲ. ಬದಲಾಗಿ ಯುಕ್ರೇನ್ನಲ್ಲಿ ತಯಾರಿಸಿದ ಡ್ರೋನ್ಗಳನ್ನು ಬಳಸ್ತದೆ. ಇವು ಸಹ ಒಂದು ರೀತಿಯಲ್ಲಿ ಕಡಿಮೆ ಬಜೆಟಲ್ಲಿ ಸಿಗುತ್ತೆ. ಈ ಡ್ರೋನ್ಗಳ ಮೂಲಕವೇ ಯುಕ್ರೇನ್ನ ಮಾಸ್ಕೋದ ಆಕಾಶದಲ್ಲಿ ಅವ್ಯವಸ್ಥೆ ಉಂಟಾಗಿತ್ತು. ಇದೇ ವೇಳೆ ರಷ್ಯಾ ಯುಕ್ರೇನ್ ಮೇಲೆ ಭಾರೀ ದಾಳಿ ನಡೆಸಿದೆ. ಅವರು ಉತ್ತರ ಯುಕ್ರೇನ್ನ ಸುಮಿ ನಗರದಲ್ಲಿ 9 ಅಂತಸ್ತಿನ ಕಟ್ಟಡವನ್ನು ಸ್ಫೋಟಿಸಿದ್ರು. ಇನ್ನು ತುಂಬಾ ಜನರು ಈ ದಾಳಿಯಲ್ಲಿ ಗಾಯಗೊಂಡಿದ್ರು. ಇನ್ನು ಸ್ನೇಹಿತರೆ, ಜೋ ಬೈಡನ್ ಏನು ಅನುಮೋದನೆ ಕೊಟ್ಟಿದ್ದಾರಲ್ವಾ, ಅಂದ್ರೆ ಅಮೆರಿಕದ ಕ್ಷಿಪಣಿಗಳ ಬಳಕೆಗೆ, ಈ ಅನುಮೋದನೆ ಒಂದು ರೀತಿಯಲ್ಲಿ ತಜ್ಞರಿಗೆ ಆಶ್ಚರ್ಯವನ್ನು ಉಂಟು ಮಾಡಿದೆ. ಈ ಅನುಮೋದನೆ ಅಂದರೆ ಈಗ ನಡೀತಾ ಇರುವಂತಹ ಸಂಘರ್ಷಕ್ಕೆ ಇನ್ನಷ್ಟು ಬೆಂಕಿಯನ್ನು ಸೇರಿಸ್ತದೆ, ಇನ್ನಷ್ಟು ಅಂದರೆ ಅಥವಾ ಏನು ಹೊತ್ತಿ ಉರಿಯುವ ಬೆಂಕಿಗೆ ಇನ್ನಷ್ಟು ತುಪ್ಪವನ್ನು ಸುರಿದಂತೆ ಆಗ್ತದೆ ಅಂತ ಹೇಳ್ತಾರೆ. ಇದು ರಷ್ಯಾವನ್ನು ಮತ್ತಷ್ಟು ಕೆರಳಿಸ್ತದೆ ಮತ್ತು ವಿಷಯವು 3ನೇ ಮಹಾಯುದ್ಧದ ಕಡೆಗೆ ಹೋಗಬಹುದು, ಅಂದರೆ ಇದು 3ನೇ ಮಹಾಯುದ್ಧವಾಗಿ ಟರ್ನ್ ಆಗಬಹುದು ಅಂತ ಹೇಳಲಾಗ್ತಾ ಇದೆ. ಏನು ಪಾಶ್ಚಿಮಾತ್ಯ ದೇಶಗಳು ಬೆಂಕಿಯೊಂದಿಗೆ ಆಟವಾಡ್ತಾ ಇದೆ ಅಂತ ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಈಗಾಗಲೇ ಎಚ್ಚರಿಸಿದ್ದಾರೆ. ಇನ್ನು ಉತ್ತರ ಕೊರಿಯಾದಿಂದ ರಷ್ಯಾದ ಪಡೆಗಳ ಆಗಮನದಿಂದಾಗಿ ಅಮೆರಿಕ ಈ ಕ್ಷಿಪಣಿ ಬಳಕೆಗೆ ಅನುಮೋದನೆ ನೀಡಿದೆ ಅಂತ ತಜ್ಞರು ಹೇಳ್ತಾರೆ. ಏನು ಬೈಡನ್ ಆಡಳಿತದ ಈ ನಿರ್ಧಾರವನ್ನು ಬಹಿರಂಗಪಡಿಸಿದ ಸುದ್ದಿ ಸಂಸ್ಥೆಗಳು ಈ ಕ್ಷಿಪಣಿಗಳನ್ನು ಬಹುಶಃ ರಷ್ಯಾ ಮತ್ತು ಉತ್ತರ ಕೊರಿಯಾದ ಸೈನಿಕರ ವಿರುದ್ಧ ಬಳಸಬಹುದು ಅಂತ ಹೇಳಲಾಗ್ತಾ ಇದೆ. ಒಂದು ರೀತಿಯಲ್ಲಿ ಇದು ಬೇಡದ ಕೆಲಸ ಆಗಿತ್ತು. ಜೋ ಬೈಡನ್ಗೆ ಅಧಿಕಾರದಿಂದ ಇಳಿಯುವಾಗ ಈ ರೀತಿಯಾಗಿ ಅನುಮೋದನೆಯನ್ನು ಕೊಡೋದು ಅಥವಾ ಈ ರೀತಿಯಾಗಿ ನಡೀತಾ ಇರುವಂತಹ ಅಂದರೆ ಆಗ್ತಾ ಇರುವಂತಹ ಸಮಸ್ಯೆಗೆ ಇನ್ನಷ್ಟು ತುಪ್ಪವನ್ನು ಸುರಿದು ಅದನ್ನು ಹೆಚ್ಚಿಸುವಂತಹ ಪ್ರಯತ್ನ ತುಂಬ ಒಳ್ಳೆಯ ರೀತಿಯಲ್ಲೇ ಇಳಿಬಹುದಿತ್ತು. ಜೋ ಬೈಡನ್ಗೆ ಸಮೇತ ಈ ಯುದ್ಧ ಯಾಕೆ ನಿಲ್ಲಬಾರ್ದು ಅಂತ ಅನಿಸ್ತಾ ಇದೆ ಅನ್ನುವಂತಹ ಪ್ರಶ್ನೆ ಕೂಡ ಇದೇ ಸಮಯದಲ್ಲಿ ಕಾಡುತ್ತೆ. ಯಾಕೆ ಹೀಗೆ ಮಾಡ್ತಾ ಇದ್ದಾರೋ ಗೊತ್ತಿಲ್ಲ. ಆದರೆ ಏನಾದರೂ ಇದರಿಂದ ರಷ್ಯಾ ಕೆರಳಿ ಕೆಂಡವಾಗಿ ಇನ್ನೇನಾದರೂ ದೊಡ್ಡ ಅಸ್ತ್ರವನ್ನು ಬಳಸಿ ಬಿಟ್ಟು ಅಂತಂದರೆ ಇಡೀ ಪ್ರಪಂಚಕ್ಕೆ ಅದು ಸಮಸ್ಯೆ. ನೋಡೋಣ, ವಿಶ್ವಸಂಸ್ಥೆ ಏನಾದರೂ ಇದರಲ್ಲಿ ಇಂಟರ್ಫಿಯರ್ ಆಗುತ್ತಾ, ಏನು ಮಾಡುತ್ತೆ ಅನ್ನೋದನ್ನು ಮುಂದಿನ ದಿನಗಳಲ್ಲಿ ಇದರ ಕುರಿತು ಏನು ಡೆವಲಪ್ಮೆಂಟ್ಸ್ಗಳು ನಡೆಯುತ್ತೆ ನಿಮಗೆ ಅದನ್ನು ತಿಳಿಸಿಕೊಡ್ತೀವಿ. ಧನ್ಯವಾದ.